ಎಲ್ರಿಗೂ ನಮಸ್ಕಾರ. ಅಮ್ಮನ ಅಡುಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಅಮ್ಮ ಮಾಡ್ತಿರೋ ಅಡುಗೆ ರಾಗಿ ಮುದ್ದೆ ಉಪ್ಪು ಸಾಂಬಾರು. ಉಪ್ಪು ಸಾಂಬಾರಿಗೆ ಬೇಕಾಗಿರೋ ಪದಾರ್ಥಗಳು: ಫಸ್ಟು ಸೊಪ್ಪನ್ನ ತಗೊಂಡು 2-3 ಸರಿ ನೀಟಾಗಿ ತೊಳ್ಕೊಬೇಕು. ಅದಕ್ಕೆ ಒಂದು 4-5 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು 1-3 ಟೊಮೊಟೊನ ತೊಳೆದಿಟ್ಕೋಬೇಕು. ನಂತರ 100 ಗ್ರಾಮ್ ಬೇಳೆ, 50 ಗ್ರಾಮ್ ಅಷ್ಟು ತಡ್ನಿಕಾಳು, 50 ಗ್ರಾಮ್ನಷ್ಟು ಹೆಸರು ಕಾಳನ್ನು ತಗೋಬೇಕು. ಒಂದು ಕುಕ್ಕರಲ್ಲಿ ಈ ಥರ ನೀರನ್ನು ಕುದಿಯೋಕ್ಕಿಟ್ಟು ಇದಕ್ಕೆ ಬೇಳೆ, ಹೆಸರು ಕಾಳು, ತಡ್ನಿಕಾಳನ್ನು ಒಂದೊಂದೇ ಹಾಕ್ಕೋಬೇಕು. ಬೇಳೆ ಹೆಸರು ಕಾಳನ್ನ ಹಾಕಿ 2 ವಿಷಲ್ ಕೂಗಿಸ್ಕೋಬೇಕು. 1 ವಿಷಲ್ ಕೂಗಾದ್ಮೇಲೆ ಪ್ರೆಷರ್ ತೆಗೆದ್ಬಿಡಿ, ಇಲ್ಲಾಂದರೆ ಬೇಳೆ ಬೆಂದೋಗ್ಬಿಟ್ಟಿರುತ್ತೆ, ಈ ಥರ ಹಾಕ್ಬಿಟ್ಟಿರುತ್ತೆ. ಹಸಿರು ಮೆಣಸಿನ್ಕಾಯಿ ಖಾರ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಒಣಮೆಣ್ಸಿನ್ಕಾಯಿ ಖಾರನ ರೆಡಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು: ಒಣಮೆಣ್ಸಿನ್ಕಾಯಿ 10, ಬೆಳ್ಳುಳ್ಳಿ, ಹುಣಸೆಹಣ್ಣು, ಜೀರಿಗೆ, ಮೆಣಸು, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು. ಟೊಮೊಟೊ ರುಬ್ಬಿರೋದನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಕೆ ಬಿಡಬೇಕು. 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಉಪ್ಪು ಸಾಂಬಾರು ರೆಡಿ ಆಗುತ್ತೆ. ಒಂದು ಲೋಟದಷ್ಟು ಬಿಸಿನೀರನ್ನ ಕಾಯಿಸ್ಕೊಳ್ಳೋಕೆ ಇಟ್ಬಿಟ್ಟು ಅದಕ್ಕೆ 3 ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ಕೋಬೇಕು. ರಾಗಿ ಹಿಟ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ 1 ಕಪ್ ಆಗೋಷ್ಟು, 1-1.5 ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿದಿಕೊಂಡ್ರೆ ರಾಗಿ ಮುದ್ದೆ ರೆಡಿ ಆಗುತ್ತೆ. ಮುದ್ದೆ ಬೆಂದಾದ್ಮೇಲೆ ಗಂಟಿಲ್ದೆ ನೀಟಾಗಿ ತಿರ್ಕೋಬೇಕು. ಚೆನ್ನಾಗಿ ತಿರ್ದಷ್ಟು ಮುದ್ದೆ ಸಾಫ್ಟ್ ಆಗುತ್ತೆ. ಈ ಥರ ತಿರುಗಿರೋಂಥ ಮುದ್ದೆನ ಹಾಕ್ಕೊಂಡು ಚೆನ್ನಾಗಿ ಮಿದಿಕೋಬೇಕು.